ಎಲ್ಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನು ಮಲ್ಲಿಕಿತ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಟೈಮ್ ಇರಲಿಲ್ಲ ಅದಕ್ಕೆ. ಸೊ ನಾನಿವತ್ತು ಎಲ್ಲಿ ಹೋಗ್ತೀನಿ ಅಂದರೆ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಶನಿವಾರ ಇವತ್ತು. ನೋಡಿ ನಮ್ಮ ಫ್ರೆಂಡ್ಗೆ ಬ್ಯಾಗ್ ಎತ್ಕೊಬರ್ಬೇಡು ಅಂದರೆ ಬ್ಯಾಗ್ ಎತ್ಕೊಂಬಂದವನಾದ್ರೂ ಹೇಳಿದ್ದೆ ಕೇಳಲ್ಲ. ಆಮೇಲೆ ಇವ್ರು BCom ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ನಾವು ಹಂಗೆ ಕ್ಲಾಸ್ ಒಳಗಡೆ ಎಂಟ್ರಿ ಆಗ್ತೀವಿ. ನೋಡಿದ್ರೆ ಕಾಲೇಜ್ ಮುಂದೆ ಫುಲ್ಲು ರಂಗೋಲಿ ಹಾಕ್ಬಿಟ್ಟವ್ರೆ ಹುಡುಗಿರೆಲ್ಲ ಸೇರ್ಕೊಂಡು. ಆಮೇಲೆ ನಾವು ಹಂಗೆ ಕ್ಲಾಸ್ ಒಳಗಡೆ ಎಂಟ್ರಿ ಕೊಡ್ತೀವಿ. ಕ್ಲಾಸ್ ಒಳಗಡೆ ಎಂಟ್ರಿ ಕೊಟ್ಟರೆ ಇವರೆಲ್ಲ ಗೇಮ್ ಆಡ್ತಾ ಕೂತಿರ್ತಾರೆ ಪಬ್ಜಿನ. ಆಮೇಲೆ ನಾವು ಹಂಗೆ ಈ ಸೈಡ್ ಬರ್ತೀವಿ ಕಾಲೇಜ್ ಹತ್ರ. ನಮ್ಮ ಫ್ರೆಂಡು ಗಾಡಿ ತಂದಿರ್ತಾನೆ R1. ಅದನ್ನು ನಮ್ಮ ಫ್ರೆಂಡ್ ಹರ್ಷ ಓಡಿಸ್ತಾ ಇರ್ತಾನೆ R1 ಗಾಡಿನ ಫಸ್ಟು ಟ್ರಯಲ್ ಮಾಡೋಕ್ಕೆ, ಯಾಕಂದರೆ ಅವ್ನು ಸ್ವಲ್ಪ ಓಡ್ಸೋಕೆ ಬರಲ್ಲ ಅದಕ್ಕೆ. ಆಮೇಲೆ ನಾನು ತೊಗೊಂಡು ಓಡಿಸ್ತೀನಿ ಗಾಡಿನ. ಫುಲ್ಲು ರಾ ಪವರ್ ಅಂದ್ಕೊಳ್ಳಿ, ಸ್ಟಾಕಲ್ಲಿ ಇತ್ತು ಫುಲ್ಲು. ಆಮೇಲೆ ನಾನು ಓಡಿಸ್ಬೇಕಾದ್ರೆ ಇವಳು ಯಾರೋ ಹುಡುಗಿ ಅಡ್ಡ ಬಂದ್ಬಿಡ್ತಾಳೆ ಸಡನ್ನಾಗೆ, ಆದರೂ ನಿಲ್ಸ್ತಿರೋ ಹೋಗ್ತೀನಿ. ಆಮೇಲೆ ಹಂಗೆ ಕಾಲೇಜ್ ಹತ್ರ ಹೋಗ್ತೀವಿ. ಕಾಲೇಜ್ ನನಗೆ ಯಮಹಾ ಗಾಡಿಯವರಲ್ಲಿ ಏನು ಇಷ್ಟ ಅಂದರೆ ಒಂದು VV ಆ್ಯಕ್ಷನು. ಇದೆಷ್ಟು ಜನಕ್ಕೆ ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ. VV ಆ್ಯಕ್ಷನ್ ಆದಮೇಲೆ ಅಂತೂ ಮಸ್ತಾಗಿರುತ್ತೆ ಗಾಡಿ ಓಡ್ಸೋಕೆ, ಇನ್ನೂ ಕಿಕ್ ಬರುತ್ತೆ. ಆಮೇಲೆ ನಾವು ಹಂಗೆ ಓಡಿಸ್ಕೊಂಡು ಕಾಲೇಜ್ ಹತ್ರ ಬರ್ತೀವಿ. ಕಾಲೇಜ್ ಹತ್ರ ಬಂದು ನೋಡಿದೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಯಾರೋ ಒಂದು ಹುಡುಗಿ ಜೀವ್ಯಾಗ ಓಡಿಸ್ತವನೆ. ನಾವು ಈ ಥರ ಓಡಿಸೋದು ಯಾವಾಗ? ಆಮೇಲೆ ನಾವು ಅನ್ನೇ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಸೀದಾ ನಮ್ಮ ಕಾಲೇಜ್ ಆಡಿಟೋರಿಯಂ ಹೋಗ್ತೀವಿ. ಆಡಿಟೋರಿಯಂಗೆ ಹೋದ್ರೆ ಎಲ್ಲ ಸ್ಟಾಲ್ಗಳು ಹಾಕೊಳ್ಳೆ, ಎಲ್ಲ ಮಿಂಚಿಂಗು ಹುಡುಗರು ಹುಡುಗಿರೆಲ್ಲ. ಆಮೇಲೆ ಹುಡುಗಿರಂತೂ ಮಸ್ತಾಗಿದ್ರು. ಆಮೇಲೆ ನಾವು ಹಂಗೆ ಒಂದು ಕ್ಯಾಟ್ ವಾಕ್ ಮಾಡ್ತೀವಿ ನಮ್ಮ ಮ್ಯಾಮ್ ಜೊತೆ, ಎಲ್ಲ ಎತ್ನಿಕಲ್ಲಿ. ಆಮೇಲೆ ನಾವು ಹಂಗೆ ನಮ್ಮ BCom ಫ್ರೆಂಡ್ಸು ಸ್ಟಾಲ್ ಹಾಕಿರ್ತಾರೆ, ಮಜ್ಜಿಗೆ ನೀರು ಬಾಟ್ಲು ಅದನ್ನೆಲ್ಲ ಈಸ್ಕೊಂಡು ಕುಡ್ದು ಆಮೇಲೆ ಹಂಗೆ ಸುತ್ತಾಡ್ತೀವಿ ರೌಂಡಿಂಗ್ಸು. ನೋಡಿ ಇವ್ರು ಯಾರೋ ಕಚಾರಿ ಮಾಡ್ತಾವ್ರೆ. ಆಮೇಲೆ ಹಂಗೆ ಈ ಸೈಡ್ ಬರ್ತೀವಿ, ನಮ್ಮ ಫ್ರೆಂಡ್ಸ್ ಏನೋ ಕೊಡಿಸ್ತೀನಿ ಅಂದರು ಅದಕ್ಕೆ. ಆಮೇಲೆ ಹಂಗೆ ಈ ಸೈಡ್ ಬಂದು ನೋಡಿದ್ರೆ ಇವ್ನು ಪಂಚ ಉದ್ರೋಗ್ತಿತ್ತಂತೆ, ಅದನ್ನ ಸರಿ ಮಾಡ್ಕೊಂಡ. ಆಮೇಲೆ ಹಂಗೆ ಬಂದ್ವಿ, ಇಲ್ಲಿ ಇವರೇನೋ ಮಾಡ್ತಾಯಿದ್ರು ಪಾನಿಪುರಿನ. ಆಮೇಲೆ ಹಂಗೆ ಇಲ್ಲಿ ಹುಡುಗಿರೆಲ್ಲ ಫುಲ್ಲು ಮಸ್ತ್ ಅಂದ್ಕೊಳ್ಳಿ. ಆಮೇಲೆ ಹಂಗೆ ಚಿಲ್ ಮಾಡ್ಕೊಂಡು ನಾವು ಈ ಸೈಡ್ ಬರ್ತೀವಿ. ನೋಡಿ ಇವ್ರು ಹೆಂಗೆ. ಆಮೇಲೆ ಹಂಗೆ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಬಂದರೆ ಮತ್ತೆ ಇಲ್ಲಿ ಯಾರೋ ಹುಡುಗಿನ ಕರ್ಸ್ಕೊಂಬಿಟ್ಟವ್ರೆ, ನೋಡಿ ಹೆಂಗವ್ರು ಹುಡುಗಿ. ಆಮೇಲೆ ಈ ಸೈಡ್ ಬರ್ತೀವಿ, ಮತ್ತೆ ಈ ಸೈಡ್ ಬಂದೆ ಅಲ್ಲಿ ನೋಡಿದ್ರೆ ಇವರು ಏನೋ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ. ಆಮೇಲೆ ಹಂಗೆ ಈ ಸೈಡ್ ಬಂದರೆ ಇಲ್ಲಿ ಫುಲ್ಲು ಹುಡುಗಿರು. ಆಮೇಲೆ ಮತ್ತೆ ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಕ್ಲಾಸ್